ಪಂಜಾಬ್ನ ರೈತರು ಬಹು ಪ್ರಮುಖವಾಗಿ ಅವರೊಬ್ಬರೇ ಮಾಡ್ತಾ ಇರೋದು ಹೋರಾಟ. ಇದು ರೈತರ ಗಲಾಟೆ ಅಥವಾ ರೈತರ ಪ್ರತಿಭಟನೆ ಮತ್ತೆ ಗಲಾಟೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಅವ್ರು ಕೇಂದ್ರ ಮಾಡಿದ ಸಂಧಾನ ವಿಫಲ ಅಂತ ಅವ್ರು ಹೇಳೋದು. ಎಲ್ಲ ಬೆಳೆಗೂ ಕೊಡಿ ಅಂತ. ಕೇಂದ್ರ ಎಲ್ಲ ಬೆಳೆಗೂ ಕೊಡೋಕ್ಕಾಗಲ್ಲ ಅಂತ. ಸರಿ, ದೆಹಲಿ ಚಲೋಗೆ ಮತ್ತೆ ಮುಂದಾಗಿದ್ದಾರೆ. ಪರಿಣಾಮ ದೆಹಲಿಯ ಬಾರ್ಡರ್ ಏರಿಯಾ ಎಲ್ಲ ಉದ್ವಿಗ್ನಗೊಂಡಿದೆ. ಶಂಭು ಮತ್ತು ಕನೌರಿ ಗಡಿನ ಹೋರಾಟಗಾರರ ಮೇಲೆ ಪೊಲೀಸ್ನವರು ಕೂಡ ಕ್ರಮ ತೆಗೆದುಕೊಂಡಿದ್ದಾರೆ. ಅಶ್ವವಾಯು ಪ್ರಯೋಗ ಆಗಿದೆ. ಪೊಲೀಸರು ಹೊಡೆದ ಗುಂಡಿಗೆ ಒಬ್ಬ ರೈತ ಶುಭಕರಣ್ ಸಿಂಗ್ ಅನ್ನೋರು ಬಲಿಯಾಗಿದ್ದಾರೆ ಅನ್ನೋ ಆರೋಪ ಬಂದಿದೆ. ವಿ ಹ್ಯಾವ್ ನೋ ಕನ್ಫರ್ಮೇಷನ್. ಯಾಕಂದರೆ ಫೈರಿಂಗ್ ಆರ್ಡರ್ ಆಗಿದೆಯಾ ಏನೋ ಗೊತ್ತಿಲ್ಲ. ಬಟ್ ಹೇಳ್ತಾ ಇದ್ದಾರೆ ಒಬ್ಬ ಯಾರೋ ಬಲಿಯಾಗಿದ್ದಾರೆ. ಹೇಗೆ ಬಲಿಯಾಗಿದ್ದಾನೆ ಅನ್ನೋದು ವಿ ನೀಡ್ ಟು ಇದು ಕನ್ಫರ್ಮೇಷನ್ ತಗೋಬೇಕು. ಅದು ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು. ಯಾಕಂದರೆ ಹಿಂದೇನೂ ಒಂದು ಸರಿ ಇದೇ ಥರ ಚಳವಳಿ ನಡೆದಾಗ ಒಬ್ಬನ ಸತ್ತಿದ್ದಾನೆ, ಸಾಯಿಸ್ಬಿಟ್ರು, ಪೊಲೀಸ್ನವ್ರು ಅನ್ಕೋತಿದ್ರು. ಅಷ್ಟೊಳಗದೆ ಅವ್ನು ಟ್ರ್ಯಾಕ್ಟ್ರೆ ಕೊಲಾಪ್ಸ್ ಆಗಿ ಬಿದ್ದೋಗಿ ಒಂದು ಸತ್ತ ಅಂತೆಲ್ಲ ಆಗೋಗಿತ್ತು. ಆಮೇಲೆ ವಿಲ್ ಹ್ಯಾವ್ ಟು ಸಿ ಅದು ಏನದು ಅಂತ. ಯಾಕಂದರೆ ಇಲ್ಲಿವರೆಗೂ ಅಶ್ರುವಾಯು ಹೊಡೆದಿರೋದು ಸುದ್ದಿ ಬಂದಿದೆ. ಬಟ್ ಗುಂಡು ಅಂದರೆ ಗೋಲಿಬಾರ್ ಆಗಿರೋದು ಎಲ್ಲೂ ಬಂದಿರಲಿಲ್ಲ ಸುದ್ದಿಗಳು. ಹಾಗಾಗಿ ಲೆಟ್ ಅಸ್ ಸಿ ಮುಂದೇನಾಗತ್ತೆ ಅಂತ. ಈ ಮಧ್ಯೆ ಕೇಂದ್ರ ಸರ್ಕಾರ ಶಾಂತಿ ಕಾಪಾಡ್ಕೊಳ್ಳಿ ಮತ್ತು ಬನ್ನಿ ಇನ್ನೊಂದ್ಸರಿ ಮಾತುಕತೆಗೆ ಮಾತಾಡೋಣ ಅಂತ ಅಂದಿದ್ದಾರೆ. ಪಂಜಾಬ್ ಹರಿಯಾಣ ಹೈಕೋರ್ಟ್ ಹೇಳ್ತಾ ಇದೆ, ನೀವು ಬಾಯಿಗೆ ಬಂದಂಗೆಲ್ಲ ನೀವು ಟ್ರ್ಯಾಕ್ಟರ್ಗಳನ್ನೆಲ್ಲ ತಗೊಂಬಂದು ರಸ್ತೆನಲ್ಲೆಲ್ಲ ನಿಲ್ಲಿಸ್ಕೋತೀವಿ ಅಂತಂದ್ರೆ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಅವ್ರು ಅಂದಿದ್ದಾರೆ. ಏನೇನೋ ಒಟ್ಟಲ್ಲಿ ಕಾಂಗ್ರೆಸ್ ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದೆ. ದಟ್ ಈಸ್ ನ್ಯಾಚುರಲ್. ಅಪೋಸಿಷನಲ್ಲಿ ಇದ್ದಾಗ ವೆರಿ ಸಹಜವಾಗಿ ನಡಿಬೇಕಾದಂಥ ಕೆಲಸ ಇದೆಲ್ಲ ನಡೀತಾ ಇದೆ. ಪಂಜಾಬ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನೀವು ಬರೋರಿಗೆಲ್ಲ ಕೆಂಪು ಹಾಸು ರೆಡಿ ಮಾಡಿಕೊಟ್ಬಿಟ್ಟು ಇಲ್ಲಿ ಕಳಿಸ್ಕೊಡೋಕ್ಕಾಗಲ್ಲ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್, ನಿಲ್ಲಿಸ್ಬೇಕದನ್ನು ಅಂತ ಅವ್ರು ಹೇಳಿದ್ದಾರೆ. ಅವ್ರು ನಮ್ದಲ್ಲ ಅದೇನೋ ಅಂತ ಅವ್ರ ಜಗಳ. ಒಟ್ಟಲ್ಲಿ ಒಬ್ರಿಗೊಬ್ಬರು ಫೈಟಿಂಗಲ್ಲಿ ನಿಂತಿದ್ದಾರೆ. ಕೇಂದ್ರ ಸರ್ಕಾರ ಇವ್ರನ್ನ ನೆಗ್ಲೆಕ್ಟ್ ಮಾಡಿದೆ, ಮಾತುಕತೆನೇ ಮಾಡ್ತಿಲ್ಲ ಅಂದ್ರೆ ಇಷ್ಟು ಮುಂದುವರಿಯೋದು ಸರಿ ಇದೆ ಸರ್. ಆ ಥರ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಆದರೂ ಈ ಥರ ಹೋರಾಟ ಮಾಡ್ತೀವಿ ಅಂದ್ರೆ ಕೆಲವು ರೈತ ಹೋರಾಟಗಳು ಆಸಕ್ತಿ ಕೆಲವ್ರಿಗಿರೋ ಪರಿಣಾಮದಲ್ಲೂ ನಡೆಯುತ್ತೆ, ಕೆಲವೊಮ್ಮೆ ನಿಷ್ಪಕ್ಷಪಾತವಾಗೂ ನಡೆಯುತ್ತೆ, ಇಲ್ಲ ಅಂತಲ್ಲ. ಅದು ಈ ಪ್ರಕರಣದಲ್ಲಿ 2-3 ಇಶ್ಯೂ ಇದ್ದಂಗಿದೆ. ಲಾರ್ಜ್ಲಿ ಪಂಜಾಬ್ ಡಾಮಿನೇಟೆಡ್ ಇದು ಯುದ್ಧ. ಇದು ಪಂಜಾಬ್ ಅಷ್ಟು ಲಾಭ ಪಡ್ಕೊಂಡಿರೋದು MSP ಸ್ಕೀಮಲ್ಲಿ ಇನ್ನೊಬ್ರು ಇಲ್ಲ ನನ್ನ ಪ್ರಕಾರದಲ್ಲಿ. ಬಟ್ ಈಗ ಅಲ್ಲಿ ಬಂದಿರೋದು ಏನು, ನಾವು ಹೇಳಿದ್ದೇ ನಡಿಬೇಕು ಅನ್ನೋದಾದ್ರೆ ಹಂಗೆ ನಡೆಯಲ್ಲ ಅಂತ ನನ್ನ ವಾದ. ನಾವು ಹೇಳಿದ್ದೇ ನಡಿಬೇಕು, ನಾವು ಹೇಳಿದ್ದಂಗೆ ನೀವು ಮಾಡಬೇಕು ಅಂತಂದ್ರೆ ಹಂಗೆ ನಡೆಯಲ್ಲ. ಈ ನೆಕ್ಸ್ಟ್ ಬೇರೆ ಸೆಕ್ಟರ್ ನಾವು ಹೇಳ್ದಂಗೆ ನಡಿಬೇಕು ಅಂತ ಅವರು 1 ಲಕ್ಷ ಜನ ಕರ್ಕೊಂಬರೋದೇನು ಕಷ್ಟ ಇಲ್ಲ. ಇದೆ ಏನು ಕಷ್ಟ ಇಲ್ಲ ಅದು. ಹಾಗಾಗಿ ದೇ ನೀಡ್ ಟು ಟಾಕ್ ಆ್ಯಂಡ್ ಟಾಕ್, ಮಾತಾಡಬೇಕಾಗಿತ್ತು. ಎಲ್ಲ ಬೆಳೆಗೂ MSP ಕೊಡೋದಕ್ಕೆ ಆಗಲ್ಲ ಅನ್ನೋದು ಒಂದು ಕ್ಯಾಲ್ಕುಲೇಷನ್. ಅಟ್ಲೀಸ್ಟ್ ಯು ಶುಡ್ ಸ್ಟಾರ್ಟ್ ಸಮ್ವೇರ್. ಎಷ್ಟು ಬೆಳೆಗೆ ಒಂದು 5 ಬೆಳೆನೋ 6 ಬೆಳೆನೋ 8 ಬೆಳೆನೋ ಸ್ಟಾರ್ಟರು ಮಾಡಿಸ್ಬೇಕಿತ್ತು ಇವರು. ಬಟ್ ಚುನಾವಣೆಗಳ ಹತ್ತಿರ ಬಂದಾಗ ಇಂಥ ಹೋರಾಟಗಳು ಸಹಜವಾಗಿ ರಾಜಕೀಯದ ಬಣ್ಣಗಳನ್ನು ಪಡ್ಕೊಂಡಿರುತ್ತವೆ. ಅವು ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ ಮುಂದಕ್ಕೆ. 2 ದಿನಗಳ ತಾತ್ಕಾಲಿಕ ವಿರಾಮದ ಬಳಿಕ ಗಡಿ ತಡೆಗಳನ್ನು ದಾಟಿ ಮುನ್ನುಗ್ಗಲು ರೈತ ಹೋರಾಟಗಾರರು ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದೇನು ಅಂತ ನೋಡೋಣ. ಒಂದು ಕಡೆ ಪೀಸ್ಫುಲ್ ಆಗಿ ಮಾಡಬೇಕು ಅಂತ ಅವ್ರು ಹೋರಾಟಗಾರರು ಹೇಳ್ತಿದ್ದಾರೆ, ಇನ್ನೊಂದು ಕಡೆ ನ್ಯಾಯಾಲಯಗಳು ಹಾಗೆ ಹೇಳ್ತಿವೆ. ಬಟ್ ಇನ್ನೊಂದು ಕಡೆ ಅವರ ಆಕ್ಷನ್ಸು ತಯಾರಿ ನೋಡಿದ್ರೆ ಅದು ಪೀಸ್ಫುಲ್ಗಿದ್ದಂಗಿಲ್ಲ, ಅದು ದೊಡ್ಡ ಯುದ್ಧಕ್ಕೆ ತಯಾರಿ ಆದಂಗೆ ಕಾಣಿಸ್ತಿದೆ. ಪೀಸ್ಫುಲ್ ಹೆಂಗಾಗತ್ತದು ನನಗೆ ಅರ್ಥ ಆಗಲಿಲ್ಲ. ಬೆಳಗ್ಗೆ ನೋಡ್ತಾ ಇದ್ದೆ ನಾನು, 14,000 ರೈತರಂತೆ ಈಗಲ್ಲಿ. ಆಲ್ ರೈಟ್, ಈಗ 14,000 14,000 ರೈತರು ಕೂತ್ಕೊಂಡು ಈ ರೀತಿ ತಯಾರಿ ಮಾಡಿದ್ರೆ 1,200 ಟ್ರ್ಯಾಕ್ಟ್ರು, 300 ಕಾರು, 10 ಮಿನಿ ಬಸ್ಸು ಎಲ್ಲ ಎತ್ಕೊಂಡ್ಬಂತು. ಅದಕ್ಕೆ ಬುಲ್ಡೋಸರು, JCB, ಅರ್ತ್ ಮೂವರ್ಸ್ನೆಲ್ಲ ಎತ್ಕೊಂಡ್ಬಂದಿರೋದು. ಯಾಕೆ ಅಲ್ಲಿ ಹಾಕಿರೋ ಬ್ಯಾರಿಕೇಡ್ ಎಲ್ಲ ಕಿತ್ತಾಕ್ತೀವಿ, ಉದ್ದೇಶ ತೋರಿಸ್ತಾರೆ. ಇದಕ್ಕೆ ಅವಕಾಶ ಕೊಡಕೂಡ್ದು. ರೈತರು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾಳೆ ಇದು ಓಕೆ ಆಗೋದಾದ್ರೆ ಕರ್ನಾಟಕದಲ್ಲಿ ಯಾರು ಒಬ್ಬರು ರಾಜಕೀಯ ಕಾರಣಕ್ಕೋಸ್ಕರನೇ ಒಂದು 50,000 ರೈತರನ್ನೋ ಅಥವಾ 50,000 ಯಾರೋ ವರ್ಕರ್ಸನ್ನೋ ಸೇರಿಸಿ ಹೀಗೆ JCBಗಳನ್ನು ತಂದು ನೀವು ಹಾಕಿದ ಬ್ಯಾರಿಕೇಡ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ವಿಧಾನಸೌಧದೊಳಗೆ ಬಂದ್ರೆ ಏನು ಮಾಡ್ತೀರಿ? ಈಸ್ ಇಟ್ ಓಕೆ? ದಿಸ್ ಇಸ್ ಕರೆಕ್ಟಾಗಿ ಹೋಗ್ತಾ ಇದೆ ಅಂತ ಅನ್ಸಕ್ಕಾಗಲ್ಲ. ಅದು ಬ್ಯಾರಿಕೇಡ್ ಧ್ವಂಸ ಮಾಡಲಿಕ್ಕೆ ಟ್ರಾಕ್ಟರ್ಗಳಿಗೆ ವಿಶೇಷವಾದ ಉಪಕರಣಗಳನ್ನು ಅಳವಡಿಸಿಕೊಂಡು ಬಂದಿದ್ದಾರೆ, ಆಲ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಕ್ಯಾಬಿನ್ಗಳಿಗೆ ಐರನ್ ಶೀಟ್ಗಳನ್ನು ಹಾಕ್ಕೊಂಡು ಸ್ಯಾಂಡ್ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಪೀಸ್ಫುಲ್ ಹೋರಾಟ ಏನಾಗತ್ತದು? ಯಾವ ಆಂಗಲಲ್ಲೂ ಆ ಥರದ ಸ್ವರೂಪ ಕಾಣಿಸ್ತಿದೆ. ನನಗೆ ಅರ್ಥ ಆಗಲಿಲ್ಲ. ರಬ್ಬರ್ ಮಾಸ್ಕ್ ಹಾಕ್ಕೊಂಡು ಮಾಸ್ಕ್ಗಳು ಹಾಕ್ಕೊಳ್ಳೋದು ಪೀಸ್ಫುಲ್ ಹೋರಾಟಗೆ. ಮಾಸ್ಕ್ ಆದರೂ ಓಕೆ, ಯಾಕಂದ್ರೆ ಅವ್ರು ಅಶ್ರುವಾಯು ಹೊಡಿತಾರಪ್ಪ ಅಂತ. ಪೀಸ್ಫುಲ್ಲೇ ಆದರೆ ಬುಲ್ಡೋಸರು ಮತ್ತೊಂದು ಯಾಕೆ? ಎಕ್ಸಾಕ್ಟ್ಲಿ ಅದು ಉದ್ದೇಶ ತೋರಿಸ್ತಾ ಇದೆ. ನಂಗೆ ಅರ್ಥ ಆಗ್ತಿಲ್ಲ ಇದು. ಶೈಕ್ಷಣಿಕ ವಲಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಡವಟ್ಟಿನ
ಸರದಿ ಮುಂದುವರೆಸಿದೆ. ಮೊನ್ನೆಯಷ್ಟೇ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ರದ್ದು, ಕುವೆಂಪು ಘೋಷವಾಕ್ಯ ಬದಲಿಸಿ ವಿವಾದಕ್ಕೆ ಕಾರಣವಾಗಿತ್ತು. ನಂತರ ಯೂಟರ್ನ್ ಅನ್ನ ಪಡ್ಕೊಳ್ತು. ಇದೀಗ ಖಾಸಗಿ ಶಾಲೆಗಳಲ್ಲಿ ಕುವೆಂಪು ವಿರಚಿತ ನಾಡಗೀತೆ ಹಾಡುವುದು ಕಡ್ಡಾಯ ಅಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದೇಶ ಹೊರಡಿಸಿ ಮತ್ತೊಮ್ಮೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಸರ್ಕಾರದ ಈ ನಡೆ ಸಾಕಷ್ಟು ಚರ್ಚೆಗೆ ಒಳಪಟ್ಟು ಟೀಕೆಗೆ ಗ್ರಾಸವಾಯಿತು. ಸರ್ಕಾರದ ಮಟ್ಟದಲ್ಲೂ ಕೂಡ ಆಕ್ಷೇಪ ವ್ಯಕ್ತವಾಯಿತು. ಹುಬ್ಬಳ್ಳಿ ಸೇರಿದಂತೆ ವಿವಿಧೆಡೆ ಪ್ರತಿಭಟನೆಗಳು ಕೂಡ ನಡೆದವು. ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕಣ್ತಪ್ಪಿನಿಂದ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿಕೊಂಡ್ರು. ಈ ಬೆನ್ನಲ್ಲೇ ಎಲ್ಲಾ ಶಾಲೆಗಳಲ್ಲಿ ನಾಡಗೀತೆ ಹಾಡುವುದು ಕಡ್ಡಾಯ ಅಂತ ಹಳೆ ಆದೇಶವನ್ನ ಮರುಸ್ಥಾಪನೆ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವರ ಬರೆದಿರ್ತಕ್ಕಂಥ ನಮ್ಮ ನಾಡಗೀತೆಯನ್ನ ಹೇಳದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಅವ್ರಿಗೂ ನಾನು ಕೇಳ್ತೀನಿ ಅದನ್ನ. ಬಟ್ ಅದು ಹೇಳಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ, ನಥಿಂಗ್. ಚಿಲ್ಡ್ರನ್ಸ್, ಮಕ್ಕಳು ಅಂದ್ರೆ ಮಕ್ಕಳು, ಓದೋರು ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಅಷ್ಟೇ. ಅವರಿಗೆಲ್ಲ ಸಮಾನತೆ ಕೊಡಬೇಕು. ಈ ತರ ಭೇದ ಭಾವ ಇರಬಾರ್ದು. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತಾನೆ ಇದೆ. ಆದೇಶ ಮಾಡೋದ್ರೊಳಗೆ ಅದು ಮಿಸ್ಟೇಕ್ ಬಿಟ್ರೆ ಬದ್ಲಿ ಏನೂ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂತವ್ರು ನಾವು. ಅದಕ್ಕೆ ವಿಪಕ್ಷದವರು ಏನು ಹೇಳಿದ್ದಾರೆ ನೋಡೋಣ. ಏನ್ ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರ್ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇಗುಲ ಕೈ ಅದನ್ನ ತೆಗೆದಾಕಿದ್ರಿ. ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರಿ. ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನ್ಗೆ. ಯಾಕೆ ಹಿಂಗ್ ಮಾಡಿ ಉಚ್ಚಾಪಟ್ಟೆ ಮಾಡ್ಕೊಂಡೋದ್ರೆ ಸರ್ಕಾರದಲ್ಲಿ ನನ್ಗನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟೋಗ್ಬಿಟ್ಟಿದೆ. ನೋಡಿ ಆದೇಶ ತಂದಿರ್ತಾರೆ ಅವರು, ನಾವು ಹಿಂದೆ ತಗಂತೀರಿ ಅಂತ ಆದೇಶ ತಾಳ್ತಾರೆ. ನೀವು ಹೇಳೋದು ಆಮೇಲೆ ಇಲ್ಲಿ ಆದಮೇಲೆ ಹಿಂದೆ ತಗಂತೀರಿ ಅನ್ನೋದು ತೊಗಲಾಕ್ತಾರ ಬಾರ. ಇದು ಕೋರ್ಟ್ ಅಲ್ಲಿ ಮರಣದಂಡ ನಿಮ್ ಕಾಲದಾಗ ಹೆಂಗಿತ್ತು ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ಎಲ್ಲಾ ಶಾಲೆಗಳದ್ದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟ್ ನೊಳಗ ಎಲ್ಲಾ ಶಾಲೆಗಳಂತಿದೆ, ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲಾ ಶಾಲೆಗಳು ಸಿ ಆಲ್ ರೈಟ್, ಅದು ಪ್ರಿಂಟ್ ಅಂತಾನೆ ಇಟ್ಕೊಳ್ಳೋಣ, ಮಿಸ್ಟೇಕ್ ಅಂತಾನೆ ಇಟ್ಕೊಳ್ಳೋಣ. ಬ್ಯಾಕ್ ಟು ಬ್ಯಾಕ್ ಆಗ್ತಿರೋದ್ರಿಂದ ದೆನ್ ಆ ಅಧಿಕಾರಿ ಉಡಾಫೆಯಿಂದ ಆಡಳಿತ ಮಾಡಿದವ್ರಿಗೆ ಯಾಕೆ ಕ್ರಮ ತಗೊಳ್ಳಲ್ಲ ನೀವು? ಹಂಗಾರೆ ಈಗ ತಗೊಳ್ತೀವಿ ಅಂದಿದ್ದಾರೆ. ಯಾಕೆ ತಗೊಳ್ಳಲ್ಲ? ಹಂಗಾರೆ ಫಸ್ಟ್ ಮನೆಗೆ ಕಳಿಸಿ. ಹಂಗಾರೆ ಯಾರು ಹಾಕೊಂಡಿರಲಿ ಮನೆಗೆ ಕಳಿಸಿ, ನೋಟ್ ಶೀಟ್ ಬಿಡು, ಆಯ್ತು, ಅದು ಬಿಡೋಣ. ಅಧಿಕಾರಿನೂ ಕಣ್ ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆರ್ಡರ್ ಮಾಡಿದ್ಮೇಲೆ ಯಾವನು ಓದಲ್ವೇನು ನಿಮ್ಮ ಸರ್ಕಾರದಲ್ಲಿ ಆರ್ಡರ್ಗಳನ್ನ? ಸುಮ್ಮನೆ ಪ್ರಿಂಟ್ ಮಾಡಿ ಕಳಿಸೋದಾ? ಒಳ್ಳೆ ಎಡಬಿಡಂಗಿಗಳಾಗೋದ್ರಲ್ಲ ಯಾಕೋ ಬರ್ತಾ ಮಕ್ಕಳು ಟೀಚರ್ಗಳು ಏನು ಹೇಳ್ತಾರೆ ಎಕ್ಸಾಮಲ್ಲಿ? 15 ನಿಮಿಷ ಮೊದಲು ಪರೀಕ್ಷೆ ಬರೆಯೋದನ್ನ ಸ್ಟಾಪ್ ಮಾಡ್ಕೋ, ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಒಂದ್ಸರಿ ಚೆಕ್ ಮಾಡು ನೀ ಬರ್ದಿರೋದನ್ನೆಲ್ಲ ಅಂತಾರೆ. ಲಾಸ್ಟ್ ಮಿನಿಟ್ವರೆಗೂ ಗೀಚ್ಬೇಡ ಕೂತ್ಕೊಂಡು ಅಂತ. ಕನಿಷ್ಠ ಪ್ರಜ್ಞೆ ಬೇಡವಾ ಇಲ್ಲಿ? ಆರ್ಡರ್ ಪಾಸ್ ಮಾಡಿದ್ಮೇಲೆ ಅದನ್ನೊಂದ್ಸರಿ ಓದಬೇಕು ಯಾವನಾದ್ರೂ ಅಂತ. 16ನೇ ತಾರೀಕು ಆಗಿರೋ ಆದೇಶ ಇಲ್ಲಿವರೆಗೂ ಹಂಗಾರೆ ಯಾರು ನಿಮ್ಮ ಆರ್ಡರ್ಗಳ ನೀವೇ ಓದಲ್ಲ ನಿಮ್ಮ ಆರ್ಡರ್ಗಳನ್ನ. ಹಂಗಾರೆ ಅವರಿಗೆ ಬೇಕಿಲ್ಲ ಅಂದ್ರೆ ವಾಟ್ ಸಾರ್ಟ್ ಆಫ್ ಎ ಸಿಸ್ಟಮ್ ಇಸ್ ದಿಸ್? ಇದೆಲ್ಲ ಆದ್ರೂ ಇದನ್ನೇ ಸಮರ್ಥಿಸ್ಕೊಂಡು ಬಂಡತನ ತೋರಿಸಿಲ್ವಲ್ಲ ಸರ್, ಅದನ್ನೊಂದು ಅಪ್ರಿಶಿಯೇಟ್ ಮಾಡಬಹುದು. ತೋರ್ಸಕ್ಕಾಗಲ್ವಲ್ಲ? ತೋರ್ಸಕ್ಕಾಗಿದ್ರೆ ಮುಖಾಮುಖಿ ಇಲ್ಲ ಕೆತ್ಬಿಟ್ಟು ಹಲ್ಲು ತುರ್ಸ್ಬಿಡೋರು ಜನ ಮೇಲೆ. ಅದಕ್ಕೆ ತೋರ್ಸಕ್ಕಾಗಲ್ಲ, ಗೊತ್ತು, ಒಪ್ಕೊಳ್ಳೇಬೇಕು. ಬಿದ್ದಾಗೋಗಿದೆ ಚರಂಡಿ ಒಳಗಡೆ ಅಂತ, ಇನ್ನೇನ್ ಗಲೀಜಾಗಿಲ್ಲ ಅನ್ನೋದು ಅಂತ ಎದ್ ನಿಂತ್ಕೊಂಡ್ರೆ ಅಷ್ಟೇ. ಅದ್ ಬಿಡಿ, ಹಳೇದದು ಒಣಗೋಗಿದೆ ಅಂತಂದ್ರು ಅಷ್ಟೇ. ಮತ್ತೆ ಇನ್ನೇನು ಹೇಳಿ ನಾನು ಇದನ್ನ? ಆಲ್ ರೈಟ್, ಅದು ಪ್ರಿಂಟ್ ಮಿಸ್ಟೇಕ್ ಅಂತ. ಒಬ್ರು ಓದಲ್ವಾ ನಿಮ್ಮ ಆರ್ಡರ್ಗಳನ್ನ? ಹಂಗಾರೆ ಈಸ್ ದಿಸ್ ದ ವೇ ಗೌರ್ಮೆಂಟ್ ಫಂಕ್ಷನ್ಸ್? ಹಂಗೆ ಗೌರ್ಮೆಂಟ್ ಆರ್ಡರ್ಗಳನ್ನ ಉಡಾಪೆನಲ್ಲಿ ಹಾರ್ಡ್ಸೋ, ಪ್ರಿಂಟ್ ಹೇಳಿದ್ರೆ ಕಳಿಸು ಅತ್ಲ ಕಡೆ ಹಾಗೆ ನಡೆಯುತ್ತಾ? ಡ್ರಾಫ್ಟಿಂಗ್ ಅಂತ ಒಂದು ಆಗಬೇಕು. ಡ್ರಾಫ್ಟ್ ಯಾರು ಒಬ್ರು ಚೆಕ್ ಮಾಡಬೇಕು ಆಫೀಸರು. ಫೈನಲ್ ಡ್ರಾಫ್ಟನ್ನು ಕ್ಲಿಯರ್ ಮಾಡಬೇಕು ಯಾರು ಒಬ್ಬರಾದ್ರೂ. ದಿಸ್ ಇಸ್ ಹೌ ದ ಪ್ರಾಕ್ಟೀಸ್ ವಾಸ್ ಹಿಂದೆ. ನಂಗೆ ಗೊತ್ತಿಲ್ಲಪ್ಪ ಈಗೇನು ಅಂತ. ಇದು ಕ್ಲಿಯರ್ ಕೇಸ್ ಆಫ್ ಬೇಜವಾಬ್ದಾರಿತನ ಮತ್ತು ಉಡಾಫೆಗಳು ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಮಾಡಿದವ್ರ ವಿರುದ್ಧ